ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ, ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಪರಿಶಿಷ್ಟ ಜಾತಿ ಸಮೀಕ್ಷೆಯಲ್ಲಿನ ಗೊಂದಲ ಸರಿಪಡಿಸುವಂತೆ ಮಹಾದೇವ್ ಮೋಘ ಒತ್ತಾಯ. ಎಸ್ಎಸ್ಎಲ್ಸಿಯಲ್ಲಿ ಉತ್ತಮ ಅಂಕ ಪಡೆದ ಸರ್ಕಾರಿ ಶಾಲೆ ಮಕ್ಕಳಿಗೆ ವಳಕೇರಿ ಪರಿವಾರದಿಂದ ಸನ್ಮಾನ. ಮೇ 18ರಂದು ನರೋಣಾದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಜಯಂತಿ ಆಚರಣೆ. ಡಿಜಿ ಸಾಗರ್ ಸುದ್ದಿಗೋಷ್ಠಿ. ಜಾತಿ ಗಣತಿ ವೇಳೆ ಭೋವಿ ಅಥವಾ ವಡ್ಡರ್ ಎಂದು ನಮೂದಿಸಲು ಭೋವಿ ಸಮುದಾಯದ ಮುಖಂಡರ ಮನವಿ. ಈಗ ವಾರ್ತೆಗಳ ವಿವರ. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಯ ಸಮೀಕ್ಷೆಯಲ್ಲಿ ದತ್ತಾಂಶ ಸಮೀಕ್ಷೆ ಕಾರ್ಯ ಆಮೆಗತಿಯಲ್ಲಿ ಸಾಗುತ್ತಿದ್ದು, ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸುವ ಗಣಿತದಾರರಿಂದ ನಿರೀಕ್ಷಿತ ಪ್ರಮಾಣದಲ್ಲಿ ಪ್ರಗತಿ ಆಗುತ್ತಿಲ್ಲ ಎಂದು ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾದ ಜಿಲ್ಲಾಧ್ಯಕ್ಷ ಮಹಾದೇವ್ ಮೋಘ ಆರೋಪಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಜಾತಿ ಗಣತಿಯಲ್ಲಿ ಗಣತಿದಾರರು ಕೆಲವು ಕಡೆ ಆಧಾರ್ ಕಾರ್ಡ್ ಇದ್ದರೂ ಕೂಡ ಪಡಿತರ ಚೀಟಿಗಳು ಇದ್ದರೆ ಮಾತ್ರ ಜಾತಿ ಗಣತಿ ಮಾಡುವುದಾಗಿ ಹೇಳುತ್ತಿದ್ದಾರೆ. ಒಂದು ಕುಟುಂಬದ ಎಲ್ಲ ಮಾಹಿತಿಯನ್ನು ಮೊಬೈಲ್ ಆ್ಯಪ್ನ ತುಂಬಾ ಸಮಯ ಹಿಡಿಯುತ್ತದೆ. ಅಂದರೆ ಸುಮಾರು ಒಂದು ಕುಟುಂಬಕ್ಕೆ 90 ನಿಮಿಷಗಳ ಸಮಯ ತೆಗೆದುಕೊಳ್ಳುತ್ತದೆ. ಆದುದರಿಂದ ಸಮೀಕ್ಷೆಯು ನಿರೀಕ್ಷಿತ ವೇಗದಲ್ಲಿ ನಡೆಯುತ್ತಿಲ್ಲ. ಸಮೀಕ್ಷೆಯ ಗಣತಿದಾರರಿಗೆ ಪೂರ್ಣ ಪ್ರಮಾಣದ ಮಾಹಿತಿಯ ಕೊರತೆಯಿಂದ ಗೊಂದಲ ಮೂಡುತ್ತಿದೆ. ಅದಕ್ಕಾಗಿ ಉತ್ತಮ ತರಬೇತುದಾರರನ್ನು ನಿಯೋಜನೆ ಮಾಡಬೇಕು ಹಾಗೂ ಕೆಲವು ಕಡೆ ವೋಟರ್ ಐಡಿ ಇದ್ದರೆ ಮಾತ್ರ ಸಮೀಕ್ಷೆಗೆ ಒಳಪಡುವುದೆಂದು ಸಮೀಕ್ಷೆದಾರರು ಗೊಂದಲ ಮೂಡಿಸುತ್ತಿದ್ದಾರೆ. ಹೀಗಾಗಿ ನಾನಾ ಸಮಸ್ಯೆಗಳಿಂದ ಸಮೀಕ್ಷೆ ನಿರೀಕ್ಷಿತ ಮಟ್ಟದಲ್ಲಿ ನಡೆಯುತ್ತಿಲ್ಲ. ಆದ್ದರಿಂದ ಈ ಎಲ್ಲ ಗೊಂದಲಗಳನ್ನು ನಿವಾರಿಸಿ ಸಂಪೂರ್ಣವಾಗಿ ಸಮೀಕ್ಷೆ ಆಗಬೇಕಾದರೆ ಇನ್ನು 15 ದಿವಸ ಹೆಚ್ಚುವರಿ ಸಮಯವನ್ನು ನಿಗದಿಪಡಿಸಬೇಕಾಗಿ ವಿನಂತಿಸಿದರು. 5ನೇ ತಾರೀಕಿನಿಂದ ಆರಂಭವಾದಂಥ ಜಾತಿ ಗಣತಿಯಲ್ಲಿ ನಾವು ಸುಮಾರು ಜಿಲ್ಲೆಯ ಎಲ್ಲ ಭಾಗಗಳಲ್ಲಿ ನಾವು ಪ್ರವಾಸ ಕೈಗೊಂಡಾಗ ಈ ಒಂದು ನಿರೀಕ್ಷೆಯ ರೀತಿಯಲ್ಲಿ ಜಾತಿ ಗಣತಿ ನಡೀತಾ ಇಲ್ಲ. ಒಂದು ಡಾಟಾ ದತ್ತಾಂಶಕ್ಕೆ ಒಂದು ಸಂಗ್ರಹ ಮಾಡಬೇಕಾದ್ರೆ ಸುಮಾರು 30ರಿಂದ 40 ನಿಮಿಷ ಟೈಮ್ ತೊಗೊಳ್ತದೆ. ಆ ಗಣಿತದಾರರಿಗೆ ಸರಿಯಾದ ಮಾಹಿತಿ ಕೂಡ ಇಲ್ಲ. ಈ ಆಂಡ್ರಾಯ್ಡ್ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಕೆಲವು ಏಜ್ದ ಟೀಚರ್ಸ್ ಇದ್ದಾರೆ, ಅವ್ರಿಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ. ಮತ್ತು ಒಂದು ದತ್ತಾಂಶವನ್ನು ಸಂಗ್ರಹ ಮಾಡಬೇಕಾದ್ರೂ ಕೂಡ ಭಾಳ ಕಷ್ಟ, ಅವ್ರಿಗೆ ಕರೆಕ್ಟಾಗಿ ಮಾಹಿತಿ ಇಲ್ಲ. ಒಬ್ಬ ಗಣಿತದಾರ ಕೇಳ್ತಾರೆ ರೇಷನ್ ಕಾರ್ಡ್ ಕಡ್ಡಾಯ ಬೇಕಂತೇಳಿ, ಇನ್ನೊಬ್ಬ ಗಣಿತರು ಕೇಳ್ತಾರೆ ಇಲ್ಲ ಆಧಾರ್ ಕಾರ್ಡ್ ಕಡ್ಡಾಯ ಬೇಕಿತ್ತೇಳಿ, ಇನ್ನೊಬ್ಬರು ಗಣಿತ ಕೇಳ್ತಾರೆ ಇಲ್ಲ ವೋಟರ್ ಲಿಸ್ಟ್ನಲ್ಲಿ ಎಷ್ಟಿದೆ ಅಷ್ಟೇ ಮತ್ತೆ ನಾವು ಗಣತಿ ಮಾಡ್ತಿತ್ತೇಳಿ. ಆದರೆ ಸರ್ಕಾರ ಕರೆಕ್ಟಾಗಿ ಅವ್ರಿಗೆ ನಿರ್ದೇಶನ ಕೊಟ್ಟಿಲ್ಲ. ಸರ್ಕಾರದಲ್ಲಿ ಏನಿತ್ತಪ್ಪ ಅಂದ್ರೆ ಈ ರೇಷನ್ ಕಾರ್ಡ್ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಅಥವಾ ನಿಮ್ಮದು ಇಲೆಕ್ಷನ್ ಕಾರ್ಡ್ ಇದ್ರೆ ಸಾಕು, ಆ ಗಣಿತದಾರರು ಅವರ ದತ್ತಾಂಶ ಸಂಗ್ರಹ ಮಾಡ್ಕೋಬೋದು ಅಂತೇಳಿ ನಾಗಮೋಹನ್ ದಾಸ್ ವರದಿ ಪ್ರಕಾರ ಇದೆ. ಆದರೆ ಈ ಜಿಲ್ಲಾ ಮಟ್ಟದಲ್ಲಿ ಈ ಜಿಲ್ಲಾಧಿಕಾರಿಗಳಾಗಿಲ್ಲ, ಮೇಲಾಧಿಕಾರಿಗಳು ಅವ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ನಿರೀಕ್ಷೆ ಮೀರಿ ಗಣಿತ ನಡೀತಾ ಇಲ್ಲ. ಒಂದು ಮನೆಯಲ್ಲಿ ದತ್ತಾಂಶ ಸಂಗ್ರಹ ಮಾಡೋಕ್ಕೆ ಹೋದಾಗ ಒಂದು ಟೆಕ್ನಿಕಲ್ ಇಶ್ಯೂ ಆದಾಗ ಆ ಗಣಿತದಾರರು ಆ ಮನೆಗೆ ಅಲ್ಲಕ್ಕೆ ಬಿಟ್ಟು ಹೋಗ್ತಾರೆ. ಈಗಾಗಲೇ ಮುಗ್ಲಿಕ್ಕೆ ಪತ್ತಿ ಹೋಗ್ತಾ ಇನ್ನು 2 ದಿವಸದಲ್ಲೇ ಗಣಿತ ಮುಗಿದೋಗ್ತದೆ. ಇನ್ನೊಂದು ವಿಷಯದಲ್ಲಿ ಏನಂದ್ರೆ ಇಲ್ಲಿ ಸೇಡಂ ತಾಲೂಕಿನಲ್ಲಿ ನೋಡಿ ಎಷ್ಟು ಗಂಭೀರ ವಿಷಯ ಅದ. ಸೇಡಂ ತಾಲೂಕಿನಲ್ಲಿ ಅವರು ಪರಿಶಿಷ್ಟ ಜಾತಿ ವಲಯ ಸಮುದಾಯ ಇದ್ದಾರೆ. ಆದರೆ ರೇಷನ್ ಕಾರ್ಡ್ ಹೊಡೆದಾಗ ಅವರು ST ಸಮುದಾಯ ಬರ್ತಾಯಿದೆ. ಜಾತಿಯಲ್ಲಿ ಕೂಡ ಬದಲಾವಣೆ ಆಗ್ಯದ, ಅವ್ರಿಗೆ ಗೊತ್ತೇ ಇಲ್ಲ. ಅವ್ರ ಕಾಸ್ಟ್ ಸರ್ಟಿಫಿಕೇಟ್ RD ನಂಬರ್ಲ ವಲಯ ಅಂತಿದೆ. ಆದರೆ ಗಣಿತದಾರ ಅಂತ ಇಲ್ಲ, ನಾವು ರೇಷನ್ ಕಾರ್ಡ್ ಹೊಡೆದಾಗ ನಿಮ್ಮ ST ಬರ್ತಾಯಿದೆ, ನಾವು ಮಾಡ್ತಾಯಿಲ್ಲ. ಸುಮಾರು ಒಂದು 10 ಕುಟುಂಬಗಳಾಗಿವೆ.
ಶೇಡಮ್ ತಲಕದಲ್ಲಿ ಇದನ್ನು ಕುರಿತು ಅಲ್ಲಿ ಎ ಸಿಯನ್ನು ಕಂಡು ಮಾಡಿ ಎ ಸಿ ಅವರು ಉಡಾಫಿ ಉತ್ತರ ಕೊಡ್ತಾರೆ, ನಂಗೆ ಗೊತ್ತಿಲ್ಲ, ಆ ಮೇಲಧಿಕಾರಿ ಮಾಡಿ ಸರ್ಕಾರಕ್ಕೆ ಬರ್ರಿ ಅಂತೇಳಿ. ಇಷ್ಟಕ್ಕೆಲ್ಲ ಕಂಟ್ರೋಲ್ ಇದು ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಇದ್ರ ಕಡೆ ಸರಿಯಾಗಿ ಗಮನ ಕೊಡ್ತಾ ಇಲ್ಲ. ಇದರಿಂದ ಗಣತಿಯಲ್ಲಿ ಭಾಳ ಲೋಪಗಳು ಆಗ್ತಾಯಿದ್ದೇವೆ. ಒಂದು ಕಡೆ ಸರ್ವರ್ಗೆ ಹೋದಾಗ ಏನಾಗ್ತದೆ, ಒಂದು ಭಾಗದ ಸರ್ವರ್ ಬರ್ತಾಯಿಲ್ಲ, ಒಂದು ಭಾಗದ ದತ್ತಾಂಶ ಇಲ್ಲ, ನೀವು ಕಂಪಲ್ಸರಿ ಬೇಕು, ಕ್ಯಾಂಡಿಡೇಟ್ ಕಂಪಲ್ಸರಿ ಬೇಕು, ಇಲ್ಲ ಈ ಮನೆಯವರು ಇಲ್ಲ ನೀವು ಏನು ಕೆಲಸ ಮಾಡ್ತೀರಿ, ಅವ್ರಿಗೆ ಕರೆಕ್ಟಾಗಿ ಮಾಹಿತಿನ ಕೇಳಿದ್ರು ಕೇಳ್ತಾ ಇಲ್ಲ. ಇನ್ನೊಂದು ಗಂಭೀರ ವಿಷಯ ಏನಂದ್ರೆ ನಮ್ಗೆ ಹೈದರಾಬಾದ್ ಕರ್ನಾಟಕ ಭಾಗದಾಗ ಬೇಡ ಜಂಗಮರು ಕೂಡ ಒಂದು ದೊಡ್ಡ ಪ್ರಮಾಣದಲ್ಲಿ ದತ್ತು ಅನುಸರಿಸಿರುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಬೇಡ ಜಂಗಮರು ಈ ಭಾಗ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಅಷ್ಟೊಂದು ಪ್ರಮಾಣದಾಗ ಇಲ್ಲ. ಆದ್ರೆ ನಾವು ಏನೋ ಸರ್ಕಾರಕ್ಕೆ ಅಥವಾ ಈ ಜಿಲ್ಲಾಡಳಿತಕ್ಕೆ ಒಂದು ನಾವು ಮನವಿ ಮಾಡ್ಕೋದೇನಂದ್ರೆ ಆ ಬೇಡ ಜಂಗಮರು ಇರುವಂಥ ಸರ್ಟಿಫಿಕೇಟ್ಗಳನ್ನ ಪರಿಶೀಲನೆ ಮಾಡಿ ಸೇರಿಸಿರಿ. ಅಲ್ಲಿ ಕೆಲವು ಕಡೆ ಐಗಳಂತಾರ, ಸ್ವಾಮಿಗಳಂತಾರ, ಲಿಂಗಾಯತ ಐಗಳಂತಾರ, ಅವೆಲ್ಲನೂ ಬೇಡ ಜಂಗಮಿಸಿರುವಂಥ ಪ್ರಯತ್ನ ಕೂಡ ವ್ಯವಸ್ಥಿತವಾಗಿ ಇಲ್ಲಿ ನಡೆದವು ಸರ್. ಇವೆಲ್ಲನೂ ನಾವು ಗಮನಿಸಿದಾಗ ಇಲ್ಲಿ ನಮ್ಮ ಈ ಒಂದು ಜನಗಣತಿಯಲ್ಲಿರೋ ಎಲ್ಲೋ ಲೋಪಗಳು ಕಂಡು ಬರ್ತದೆ. ಈ ಜಿಲ್ಲಾಧಿಕಾರಿಗಳು ಇದಕ್ಕೆ ಬಹಳ ಒಂದು ಮುರ್ತುರ್ಜಿ ವಹಿಸಿ ಪ್ರಯತ್ನ ಮಾಡಿದಾಗ ಸರಿಪಡಿಸಬೇಕು. ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಗೌರವಾಧ್ಯಕ್ಷರು ಹಾಗೂ ಕಲಬುರಗಿ ಮಹಾನಗರ ಪಾಲಿಕೆ ಮಾಜಿ ಮೇಯರ್ ವಿಶಾಲ್ ದರ್ಗಿ, ಮುಖಂಡರಾದ ಸಂಪತ್ ಕುಮಾರ್, ಚಂದ್ರಕಾಂತ್ ವಾಲಿ ಸೇರಿದಂತೆ ಇತರರು ಹಾಜರಿದ್ದರು. ಬುದ್ಧ ಪೂರ್ಣಿಮೆ ಹಿನ್ನೆಲೆ ಕಲಬುರಗಿಯ ನಂದಿಕೂರ್ ಹಾಗೂ ಕಣದಾಳ್ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ 10ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ವಳಕೇರಿ ಪರಿವಾರದಿಂದ ಸನ್ಮಾನಿಸಿ ಕಲಿಕಾ ಸಾಮಗ್ರಿಗಳನ್ನು ವಿತರಿಸುವ ಮೂಲಕ ಪ್ರೋತ್ಸಾಹಿಸಲಾಯಿತು. ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ ಅನಿತಾ ಪವನ್ ಕುಮಾರ್ ವಳಕೇರಿ ದಂಪತಿಗಳ ವತಿಯಿಂದ ಬುದ್ಧ ಪೂರ್ಣಿಮೆ ಹಿನ್ನೆಲೆ ಕಲಬುರಗಿ ತಾಲೂಕಿನ ನಂದಿಕೂರ್ ಹಾಗೂ ಕಣದಾಳ್ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ 10ನೇ ತರಗತಿಯಲ್ಲಿ 75% ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಶಾಲು ಹೊದಿಸಿ ಸನ್ಮಾನಿಸುವುದರ ಜೊತೆಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಿಸುವ ಮೂಲಕ ಮಕ್ಕಳನ್ನು ಪ್ರೋತ್ಸಾಹಿಸಲಾಯಿತು. ಸಮಾರಂಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ ಅನಿತಾ ಪವನ್ ಕುಮಾರ್ ವಳಕೇರಿ ದಂಪತಿಗಳು, ನಂದಿಕೂರ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಚಂದ್ರಕಾಂತ್, ಮಾಜಿ ಅಧ್ಯಕ್ಷರಾದ ಮಲ್ಲಣ್ಣಗೌಡ ನಂದಿಕೂರ್, ಪತಂಜಲಿ ಯೋಗಪೀಠ ಪ್ರಾದೇಶಿಕ ಅಧ್ಯಕ್ಷರಾದ ಶಿವಾನಂದ್ ಸಾಲಿಮಠ್, ಪತಂಜಲಿ ಯೋಗಪೀಠದ ಜಿಲ್ಲಾಧ್ಯಕ್ಷರಾದ ಸುಭಾಷ್ ಚಂದ್ರ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಮೇ 18ರಂದು ನರೋಣಾದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಜಯಂತಿ ಆಚರಣೆ. ಡಿಜಿ ಸಾಗರ್ ಸುದ್ದಿಗೋಷ್ಠಿ. ಜಾತಿ ಗಣತಿ ವೇಳೆ ಭೋವಿ ಅಥವಾ ವಡ್ಡರ್ ಎಂದು ನಮೂದಿಸಲು ಭೋವಿ ಸಮುದಾಯದ ಮುಖಂಡರ ಮನವಿ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ.
ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಬುದ್ಧ ಬಸವ ಡಾಕ್ಟರ್ ಅಂಬೇಡ್ಕರ್ ಜಯಂತ್ಯೋತ್ಸವ ಸಮಿತಿ, ನರೋಣ ಗ್ರಾಮ ಪಂಚಾಯಿತಿ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಆಶ್ರಯದಲ್ಲಿ ಬುದ್ಧ ಬಸವ ಡಾಕ್ಟರ್ ಅಂಬೇಡ್ಕರ್ ಜಯಂತ್ಯೋತ್ಸವವನ್ನು ಮೇ 18ರಂದು ಆಳಂದ್ ತಾಲೂಕಿನ ನರೋಣ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಡಿಜಿ ಸಾಗರ್ ತಿಳಿಸಿದರು. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮಧ್ಯಾಹ್ನ 2 ಗಂಟೆಗೆ ಬುದ್ಧ ಬಸವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಗಳೊಂದಿಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿ ಮೆರವಣಿಗೆ ನಡೆಯಲಿದೆ. ಸಂಜೆ 5ಕ್ಕೆ ಸಾರ್ವಜನಿಕ ಸಂತೆ ಮೈದಾನದ ಹನುಮಾನ್ ಮಂದಿರದ ಎದುರುಗಡೆ ಬಹಿರಂಗ ಸಭೆ ನಡೆಯಲಿದೆ. ಗುರು ಮಹಾಂತ ಸ್ವಾಮೀಜಿ ಸಾನ್ನಿಧ್ಯ ವಹಿಸುವರು. ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸಮಾರಂಭವನ್ನು ಉದ್ಘಾಟಿಸಲಿದ್ದಾರೆ. ಸಂಸದರಾದ ರಾಧಾಕೃಷ್ಣ ದೊಡ್ಮನಿ, ಸಚಿವ ಡಾಕ್ಟರ್ ಶಾಣ್ ಪ್ರಕಾಶ್ ಪಾಟೀಲ್, ಕೆಕೆಆರ್ಡಿಬಿ ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್, ಯೋಜನಾ ಆಯೋಗದ ಉಪಾಧ್ಯಕ್ಷ ಬಿಆರ್ ಪಾಟೀಲ್, ಶಾಸಕರಾದ ಬಸವರಾಜ್ ಮತಿಮೂಡ್, ಅಲ್ಲಂಪ್ರಭು ಪಾಟೀಲ್ ಸೇರಿದಂತೆ ಸಾಹಿತಿಗಳು, ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವರು ಎಂದು ತಿಳಿಸಿದರು. ಪ್ರಕಾರ ಬುದ್ಧ ಬಸವ ಅಂಬೇಡ್ಕರ್ ಜಯಂತಿ ಮಾಡೋದಷ್ಟೇ ಅಲ್ಲ, ಮಹಾ ದೊಡ್ಡ ಒಂದು ಸದು ಉದ್ದೇಶನ ಇಟ್ಕೊಂಡು ಕಳೆದ 30-35 ವರ್ಷಗಳಿಂದ ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಮತ್ತು ಜಯಂತಿ ಉತ್ಸವ ಸಮಿತಿಗಳು ಮತ್ತು ಗ್ರಾಮ ಪಂಚಾಯಿತಿಗಳ ಸಂಯುಕ್ತ ಆಶ್ರಯದಲ್ಲಿ ನಾವು ಈ ಜಯಂತಿ ಉತ್ಸವನ ಮಾಡ್ತಾ ಬಂದಿದ್ದೀವಿ. ವಿಶೇಷವಾಗಿ ಈ ಸಮಾಜದಲ್ಲಿ ಸಾಮಾಜಿಕ ಪರಿವರ್ತನೆ ತರುವರಲ್ಲಿ ಮತ್ತು ಯಜ್ಞ ಅಗಾದಿಗಳನ್ನು, ಮೌಢ್ಯತೆ ಮೂಢನಂಬಿಕೆಗಳನ್ನು, ಕಂದಾಚಾರಗಳನ್ನು ದೂರ ಮಾಡ್ತಕ್ಕಂಥ, ಮನುಷ್ಯರನ್ನು ಪ್ರೀತಿಸ್ತಕ್ಕಂಥ, ಕರುಣೆ ಭಾತೃತ್ವವನ್ನು ಹೊಂದಿರತಕ್ಕಂಥ ಬುದ್ಧನ ಕಾಲದಿಂದಲೂ ಈ ನಮ್ಮ ದೇಶ ಬುದ್ಧನ ಒಂದು ಕಾಲ. ಹಾಗಾಗಿ ಬಸವಣ್ಣನವರು ಹುಟ್ಟು ಆಕಸ್ಮಿಕವಾದ್ರೂ ಕೂಡ ಅವರ ಒಂದು ಜಾತಿ ವಿನಾಶ ಮತ್ತು ಮೇಲು ಕೀಳು ಮತ್ತು ತಾರತಮ್ಯ ಮತ್ತು ಲಿಂಗಭೇದ ಎಲ್ಲವನ್ನೂ ಕೂಡ ಅವರನ್ನು ವಿರೋಧಿಸಿ ಒಂದು ಪ್ರೀತಿ, ವಿಶ್ವಾಸ, ಸೋದರತೆಯ ಭಾವನೆ ಉಳ್ಳಿರ್ತಕ್ಕಂಥ ಎಲ್ಲರಿಗೂ ಸರ್ವರಿಗೂ ಒಂದು ಶ್ರೇಷ್ಠವಾದಂಥ ವ್ಯಕ್ತಿತ್ವ ಇರ್ತದೆ ಅಂತಕ್ಕಂಥ ಪ್ರತಿಪಾದಿಸತಕ್ಕಂಥ ಬಸವಣ್ಣನವರ ಒಂದು ಸಂಕಲ್ಪ ಪ್ರಜಾಪ್ರಭುತ್ವದ ಸಂಕಲ್ಪ ಆಗಿತ್ತು. ಉದ್ಯೋಗ ಕಾಲಕ್ಕಾಗಿ ಅನೇಕರು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರನ್ನು ಕೂಡ ಆ ಒಂದು ಅಧಿವೇಶನಕ್ಕೆ ಕರೆಯೋದ್ರ ಮುಖಾಂತರ ಅವರು ಅನುಭವ ಮಂಟಪ ಮಾಡೋದ್ರ ಮುಖಾಂತರ ಒಂದು ಒಳ್ಳೆಯ ಸಮಾಜನ ಕಟ್ಟಲಿಕ್ಕೆ ಬಸವಣ್ಣವರು ಬಹಳ ಕ್ರಿಯಾಶೀಲರಾಗಿ ಕೆಲಸವನ್ನು ಮಾಡಿರ್ತಕ್ಕಂಥವ್ರು. ಅಷ್ಟೇ ಅಲ್ಲ, ಸಮಾಜಕ್ಕೆ ಕಂಟಕವಾಗಿರ್ತಕ್ಕಂಥ ಜಾತಿ ವಿನಾಶಕ್ಕಾಗಿ ಅಂತರ್ಜಾತಿ ವಿವಾಹಗಳನ್ನು ಕೂಡ ಬಸವಣ್ಣನವರು ಮಾಡಿದರು. ಹಾಗಾಗಿ ಅದೇ ದಾರಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಾತಿ ವಿನಾಶಕ್ಕಾಗಿ ಮತ್ತು ಮೌಢ್ಯತೆ, ಮೂಢನಂಬಿಕೆ ಮತ್ತು ಶೋಷಣೆ ವಿರುದ್ಧ ಮತ್ತು ಮಾನವ ಹಕ್ಕುಗಳ ಪ್ರತಿಪಾದನೆಗಾಗಿ ಸಂಘರ್ಷನ ಸಾರಿರತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಹುಟ್ಟಿ ಈ ದೇಶದಲ್ಲೇ ವಿಶ್ವಕ್ಕೆ ಒಂದು ಬೆಳಕು ನೀಡಿರ್ತಕ್ಕಂಥ ಕರುಣಾಮಯವಾಗಿರ್ತಕ್ಕಂಥ
ಬುದ್ಧನ ವಿಚಾರಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಪ್ಕೊಳ್ಳೋದ್ರ ಮುಖಾಂತರ ಸಂವಿಧಾನದಲ್ಲೂ ಕೂಡ ಅನೇಕ ಎಲ್ಲ ಪ್ರಮುಖವಾಗಿರ್ತಕ್ಕಂಥ ಅಂಶಗಳನ್ನು ಸೇರಿ ಒಂದು ಪ್ರಬುದ್ಧ ಭಾರತವನ್ನು, ಶಕ್ತಿಶಾಲಿಯಾಗಿರ್ತಕ್ಕಂಥ ಭಾರತವನ್ನು ಕಟ್ಟಬೇಕು. ಪ್ರತಿಯೊಬ್ಬರಿಗೂ ಕೂಡ ಅವರ ಮನೋವಿಕಾಸಕ್ಕೆ, ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರಬಾರ್ದು ಅಂತಕ್ಕಂಥ ಹೆಬ್ಬಯಕೆ ಇಟ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಕ್ರಿಯಾಶೀಲರಾಗಿ ಕೆಲಸ ಮಾಡೋದ್ರ ಜೊತೆಗೇ ಸಂವಿಧಾನವನ್ನು ಈ ದೇಶಕ್ಕೆ ಸಮರ್ಪಣೆ ಮಾಡೋದು. ಇಂಥ ಮೂರು ಮಹಾನುಭಾವರ ಜಯಂತಿಗಳ ವಿಚಾರಗಳಿರ್ತಕ್ಕಂಥ ಜಯಂತಿಗಳನ್ನು ನಾವು ಹಳ್ಳಿಗಳಲ್ಲಿ ಇವತ್ತು ತೆಗೆದುಕೊಂಡು ಹೋಗ್ತಕ್ಕಂಥದ್ದು 35 ವರ್ಷಗಳಾಗಿದೆ. ಅಂಥದ್ರಲ್ಲಿ ಇವತ್ತು 20-25 ವರ್ಷಗಳಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿ ಆಳಂದ ತಾಲೂಕಿನ ನರೋಣ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಬುದ್ಧ ಬಸವ ಅಂಬೇಡ್ಕರ್ ಇವರ ಒಂದು ಜಯಂತಿ ಉತ್ಸವವನ್ನು ಅಲ್ಲಿಯ ಜಯಂತಿ ಉತ್ಸವ ಸಮಿತಿ ಮತ್ತು ನರೋಣ ಗ್ರಾಮ ಪಂಚಾಯತ್ ಮತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಈ 3 ಸಂಯುಕ್ತ ಆಶ್ರಯದಲ್ಲಿ ಒಂದು ಜಯಂತಿ ಉತ್ಸವವನ್ನು ನಾವು ಅಲ್ಲಿ 18 ಮೇ 2025 ನರೋಣದಲ್ಲಿ ಮಾಡ್ಕೊಳ್ತಾ ಇದ್ದೀವಿ. ಆ ನರೋಣದಲ್ಲಿ ಅದರ ಸಾನ್ನಿಧ್ಯವನ್ನು ನಮ್ಮ ಅಲ್ಲಿ ಪೂಜಾ ಮಹಾಂತ ಸ್ವಾಮೀಜಿಯವರು ವಹಿಸ್ಕೊಳ್ತಾರೆ ಮತ್ತು ಕಾರ್ಯಕ್ರಮ ಉದ್ಘಾಟನೆಯನ್ನು ನಮ್ಮ ಪಂಚಾಯತ್ ರಾಜ್, ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿರ್ತಕ್ಕಂಥ, ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರು ಉದ್ಘಾಟಿಸಿ ಮಾತನಾಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಶರಣ ಪ್ರಕಾಶ್ ಪಾಟೀಲ್ ಅವರು ಮತ್ತು ಸಂಸದರಾಗಿರ್ತಕ್ಕಂಥ ರಾಧಾಕೃಷ್ಣ ದೊಡ್ಡಮನಿಯವರು ಮತ್ತು ಶಾಸಕರಾಗಿರ್ತಕ್ಕಂಥ ಅಲ್ಲಂ ಪ್ರಭು ಪಾಟೀಲ್ ಅವರು, ಮತ್ತಿಮೂಡವರು ಮತ್ತು ವಿಶೇಷವಾಗಿ ಎಲ್ಲ ಒಂದು ಉಪನ್ಯಾಸ ಮಾಡಲಿಕ್ಕೆ ನಮ್ಮ ಕೇಂದ್ರೀಯ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಸೋಮಶೇಖರ್ ಅಪ್ಪಗಿರಿಯವರು ಮತ್ತು ನಮ್ಮ ಆಳಂದ ಜನಪ್ರಿಯ ಶಾಸಕರು ಮತ್ತು ನೀತಿ ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿರ್ತಕ್ಕಂಥ BR ಪಾಟೀಲ್ ಅವರು, ಮಾಜಿ ಸಚಿವರಾಗಿರ್ತಕ್ಕಂಥ ರೇವು ನಾಯಕ್ ಅವರವರು, ಇನ್ನೂ ಅನೇಕ ಊರಿನ ಪ್ರಮುಖ ಗಣ್ಯರು ಅದರಲ್ಲಿ ಭಾಗವಹಿಸಿ ಗೋಷ್ಠಿಯಲ್ಲಿ ಮುಖಂಡರಾದ ಸುರೇಶ್ ಹಾದಿಮನಿ, ಉಮೇಶ್ ನರೋಣ, ಜಯಂತಿ ಉತ್ಸವ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಕುಚನ್, ಅರ್ಜುನ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ನಡೆಯುತ್ತಿರುವ ಜನಗಣತಿ ಸಮೀಕ್ಷೆಗೆ ಗಣತಿದಾರರು ನಿಮ್ಮ ಮನೆಗೆ ಬಂದಾಗ ಭೋವಿ ಅಥವಾ ವಡ್ಡರ ಎಂದು ನಮೂದಿಸುವಂತೆ ಕಲಬುರಗಿ ಜಿಲ್ಲಾ ಭೋವಿ ವಡ್ಡರ ಸಮಾಜದ ಅಧ್ಯಕ್ಷ ಸಿದ್ರಾಮ್ ದಂಡಗುಲ್ಕರ್ ತಿಳಿಸಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಗೌರವಾನ್ವಿತ ಉಚ್ಚ ನ್ಯಾಯಾಲಯದ ನಿರ್ದೇಶನದಂತೆ HN ನಾಗಮೋಹನ್ ದಾಸ್ ರವರ ಏಕ ಸದಸ್ಯತ್ವ ಪೀಠದ ಆಯೋಗ ಸಮಿತಿಯು ಮಾಹಿತಿ ಸಂಗ್ರಹಣೆ ಸಲುವಾಗಿ ಕರ್ನಾಟಕ ರಾಜ್ಯದಲ್ಲಿ ಜಾತಿ ಗಣತಿಯು ಆರಂಭಿಸಿದೆ. ಮೇ 5ರಿಂದ 23ರವರೆಗೆ ಗಣತಿ ನಡೆಯುತ್ತಿದ್ದು, ಸಮೀಕ್ಷೆದಾರರು ಮನೆ ಮನೆಗೆ ಬಂದು ಸಮೀಕ್ಷೆ ಮಾಡುತ್ತಿದ್ದಾರೆ. ನಂತರ ಮೇ 19ರಿಂದ 21ರವರೆಗೆ ನಗರ, ಗ್ರಾಮದ ಮತಗಟ್ಟೆಗಳಲ್ಲಿ ಸಮೀಕ್ಷೆ ನಡೆಸುತ್ತಾರೆ. ತದನಂತರ ದಿನಾಂಕ ಮೇ 21ರಿಂದ 23ರವರೆಗೆ ಆನ್ಲೈನ್ನಲ್ಲಿ ನೋಂದಣಿ ಮಾಡಿಕೊಳ್ಳಬಹುದು. ಕರ್ನಾಟಕ ರಾಜ್ಯದ ಸಮಸ್ತ ಭೋವಿ ವಡ್ಡರ ಸಮಾಜ ಬಾಂಧವರು ಈ ಸಮೀಕ್ಷೆಯಲ್ಲಿ ಭೋವಿ ಅಥವಾ ವಡ್ಡರ ಎಂದು ನಮೂದಿಸಬೇಕು. ಕುಲ ಕಸುಬು ಕಾಲಂನಲ್ಲಿ ನಮ್ಮ ಕುಲ ಕಸುಬುಗಳಾದ ಕೊಳವೆ ಬಾವಿ ಕೊರೆಯುವುದು, ಬೀಸುವ ಕಲ್ಲು ತಯಾರಿಸುವುದು, ಕಟ್ಟಡ ನಿರ್ಮಾಣ, ಕಟ್ಟಡ ಕಲ್ಲು ಕಟ್ಟುವುದು ಎಂದು ನಮೂದಿಸಬೇಕೆಂದು ತಿಳಿಸಿದರು. ಸದಸ್ಯತ್ವ ಆಯೋಗ ಸಮಿತಿಯ ನಿಕಟ ಮಾಹಿತಿ ಸಂಗ್ರಹಣೆ ಸಲುವಾಗಿ ಪ್ರಸಕ್ತ ಕರ್ನಾಟಕ ರಾಜ್ಯದಲ್ಲಿ ಜಾತಿ ಗಣತಿಯ ದಿನಾಂಕ 5/5/2025ರಿಂದ 23/5/2025ರವರೆಗೆ ನಡೆಯುತ್ತಿದ್ದು, ಅದರಲ್ಲಿ ದಿನಾಂಕ 5/5/2025ರಿಂದ 17/5/2025ರವರೆಗೆ ಸಮೀಕ್ಷೆದಾರರು ಮನೆ ಮನೆಗೆ ಬಂದು ಸಮೀಕ್ಷೆ ಮಾಡುತ್ತಿದ್ದಾರೆ. ದಿನಾಂಕ 19/5/2025ರಿಂದ 21/5/2025ರವರೆಗೆ ನಗರ ಮತ್ತು ಗ್ರಾಮದ ಮತಗಟ್ಟೆಗಳಲ್ಲಿ ಸಮೀಕ್ಷೆ ನಡೆಸುತ್ತಾರೆ. ತದನಂತರ ದಿನಾಂಕ 21ರಿಂದ 23ರವರೆಗೆ ಆನ್ಲೈನ್ನಲ್ಲಿ ನೋಂದಣಿ ಮಾಡಿಕೊಳ್ಳಬಹುದು ಎಂದು ಹೇಳುತ್ತಾ, ಕರ್ನಾಟಕ ರಾಜ್ಯದ ಸಮಸ್ತ ಭೋವಿ ವಡ್ಡರ ಸಮಾಜ ಬಾಂಧವರು ಈ ಸಮೀಕ್ಷೆಯಲ್ಲಿ ಕೋಡ್ ಸಂಖ್ಯೆ 023.1 ಭೋವಿ ಅಥವಾ ಕೋಡ್ ಸಂಖ್ಯೆ 0.23.4 ವಡ್ಡರ್ ಎಂದು ಸಮೀಕ್ಷೆಯಲ್ಲಿ ನಮೂದಿಸಬೇಕೆಂದು ಕಲಬುರಗಿ ಜಿಲ್ಲಾ ಭೋವಿ ವಡ್ಡರ ಸಮಾಜ ಅಧ್ಯಕ್ಷನಾದ ನಾನು ಸಿದ್ರಾಮ್ ದಂಡಗುಲ್ಕರ್ ಹೇಳ್ತಾ ಇದ್ದೇನೆ. ಮುಂದುವರೆದು ನಮ್ಮ ಜಾತಿಯ ಕುಲಕಸುಬು ಕಾಲಂನಲ್ಲಿ ನಮ್ಮ ಕುಲಕಸುಬುಗಳಾದ ಕೊಳವೆ ಬಾವಿ ಕೊರೆಯುವುದು, ಬೀಸು ಕಲ್ಲು ತಯಾರು ಮಾಡೋದು, ಕಟ್ಟಡ ನಿರ್ಮಾಣ ಕೆಲಸ ಮಾಡೋದು, ಶಿಲ್ಪಿ ಕೆಲಸ ಮಾಡುವುದು, ಚೆಕ್ ಬಂಡಿಗಳನ್ನು ಕಟ್ಟುವುದು,
ಗಾರೆ ಕೆಲಸ ಮಾಡೋದು, ಕೆರೆ ಕಟ್ಟುವುದು, ಕಟ್ಟಡ ಕಟ್ಟುವುದು, ಕಲ್ಲು ಕುಟ್ಟುವುದು, ಇಂಥ ಯಾವ ಕಲಕುಸುಬು ನಮ್ಮ ಕುಲ ಕಸುಬುಗಳದಾವ ಆ ಕುಲ ಕಸುಬುಗಳನ್ನು ನಮೂದಿಸಬೇಕಂತೇಳಿ ನಮ್ಮ ಕುಲ ಬಾಂಧವರಲ್ಲಿ ವಿನಯ ಮಾಡಿಕೊಳ್ಳುತ್ತೇನೆ. ಅದು ಮತ್ತು ಪ್ರಸಕ್ತ ಸಮೀಕ್ಷೆಯಲ್ಲಿ ಮಾಡುವ ಸಂದರ್ಭದಲ್ಲಿ ಸಮೀಕ್ಷೆದಾರರು ಗಣಿತದಾರರು ಒತ್ತಾಯಪೂರ್ವಕವಾಗಿ ನಮ್ಮ ಜನಾಂಗಕ್ಕೆ ಫಸ್ಟ್ ಆದಿ ದ್ರಾವಿಡ, ಆದಿ ಕರ್ನಾಟಕ ಎಂದು ಜಾತಿ ಕಾಲಂನಲ್ಲಿ ನಮೂದಿಸಿ ಮುಂದೆ ನಮ್ಮ ಜಾತಿ ಬೋವಿ ವಡ್ಡರ್ ಅನ್ನತಕ್ಕಂಥದ್ದು 23.4 ವಡ್ಡರ್ ಅದನ್ನು ನಮೂದಿಸನೆ ಮಾಡ್ತಿದ್ದಾರೆ. ಇದು ಖಂಡನೀಯವಾಗಿದೆ. ಸರ್ಕಾರವು ಇಂಥದ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಹೇಳುತ್ತಾ ಬೋವಿ ವಡ್ಡರ್ ಸಮಾಜ ಬಾಂಧವರು ವಿಚಲಿತರಾಗದೆ ಈ ಸಮೀಕ್ಷೆಯಲ್ಲಿ ಕೋಡ್ ನಂಬರ್ 023.1 ಬೋವಿ ಅಥವಾ 023.4 ವಡ್ಡರ್ ಎಂದು ಸಮೀಕ್ಷೆ ಜಾತಿ ಕಾಲಂನಲ್ಲಿ ನಮೂದಿಸಬೇಕೆಂದು ಕ್ರಮ ಕೈಗೊಳ್ಳುವೆಂದು ಕರೆ ನೀಡುತ್ತೇವೆ. ಹಾಗೂ ವಡ್ಡರ್ ಸಮಾಜದ ಕುರಿತಾಗಿ ತಂತ್ರಾಂಶದಲ್ಲಿ ಗಣಿತದಾರರು ನಮೂದಿಸುತ್ತಿರುವ ಅಂಕಿಅಂಶಗಳು ಮತ್ತು ವಿವರಗಳನ್ನು ಸರಿಪಡಿಸಬೇಕಂತೇಳಿ ಗಣಿತದಾರರಿಗೆ ತರಬೇತಿ ನೀಡಬೇಕಂತೇಳಿ ಅವರಿಗೆ ಮುಂದಿನ ಕ್ರಮ ಕೈಗೊಳ್ಳಬೇಕಂತೇಳಿ ನಿಯೋಗ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಮನವಿಯನ್ನು ಸಲ್ಲಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪರಿಶಿಷ್ಟ ಜಾತಿ ಸಮೀಕ್ಷೆಯಲ್ಲಿನ ಗೊಂದಲ ಸರಿಪಡಿಸುವಂತೆ ಮಹಾದೇವ್ ಮೋಘ ಒತ್ತಾಯ. ಎಸ್ಎಸ್ಎಲ್ಸಿಯಲ್ಲಿ ಉತ್ತಮ ಅಂಕ ಪಡೆದ ಸರ್ಕಾರಿ ಶಾಲೆ ಮಕ್ಕಳಿಗೆ ವಳಕೇರಿ ಪರಿವಾರದಿಂದ ಸನ್ಮಾನ. ಮೇ 18ರಂದು ನರೋಣಾದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಜಯಂತಿ ಆಚರಣೆ. ಡಿಜಿ ಸಾಗರ್ ಸುದ್ದಿಗೋಷ್ಠಿ. ಜಾತಿ ಗಣತಿ ವೇಳೆ ಬೋವಿ ಅಥವಾ ವಡ್ಡರ್ ಎಂದು ನಮೂದಿಸಲು ಬೋವಿ ಸಮುದಾಯದ ಮುಖಂಡರ ಮನವಿ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ.